ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳ, ಎಲ್ಲರೂ ಬುಕ್ಕು ಪೆನ್ನು ಹಿಡ್ಕೊಂಡು ಕ್ಲಾಸಿಗೆ ರೆಡಿಯಾಗಿದ್ದೀರಲ್ವಾ? ರೆಡಿಯಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ಪೂರ್ಣ ಸಂಖ್ಯೆಗಳು ಪಾಠದ 2ನೇ ಭಾಗದಲ್ಲಿ ಏನೇನು ಬರುತ್ತೆ ಅಂತ ನಾವು ಇವತ್ತು ಕಲ್ತ್ಕೊಳ್ಳೋಣ. ಲಾಸ್ಟ್ ಕ್ಲಾಸಲ್ಲಿ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲ ಮಾಡಿದ್ದೀರಲ್ವಾ ಮಕ್ಕಳ? ಮಾಡಿದ್ದೀರಾ ಅನ್ಕೋತೀನಿ. ಮಾಡಿಬಿಟ್ಟು ನಿಮ್ಮ ಶಿಕ್ಷಕರಿಗೋ ಇಲ್ಲ ಹಿರಿಯರಿಗೋ ತೋರಿಸಿದ್ದೀರಾ ಅಂದ್ಕೊಂಡು ಇವತ್ತಿನ ಪಾಠನ ನಾನು ಆರಂಭ ಮಾಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನು ಕಲ್ತಿದ್ದೀವಿ ಜ್ಞಾಪಕ ಇದೆಯಾ ಮಕ್ಕಳ? ಒಂದ್ಸಲ ನೋಡ್ಕೊಂಬರೋಣವಾ? ನೋಡಿ ಮಕ್ಕಳ, ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನು, ಅದರ ಅರ್ಥನ ಕಲ್ತಿದ್ವಿ. ಪೂರ್ಣ ಸಂಖ್ಯೆ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಅಲ್ಲದೆ ಸ್ವಾಭಾವಿಕ ಮತ್ತು ಪೂರ್ಣ ಸಂಖ್ಯೆಗಳ ಮುಂದಿನ ಮತ್ತು ಹಿಂದಿನ ಸಂಖ್ಯೆನ ತಿಳ್ಕೊಂಡಿದ್ವಿ. ಸಂಖ್ಯಾ ರೇಖೆ ಸಹಾಯದಿಂದ ಸಂಕಲನ, ವ್ಯವಕಲನ, ಗುಣಾಕಾರ ಎಲ್ಲ ಕಲ್ತ್ಕೊಂಡಿದ್ವಿ ಅಲ್ವಾ? ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಏನೇನು ಕಲಿತೀವಿ ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇರ್ಬೋದಲ್ವಾ? ಏನೇನು ಕಲಿತೀವಿ ಇವತ್ತು? ಪೂರ್ಣ ಸಂಖ್ಯೆಗಳ ಆವೃತ ಗುಣ, ಪರಿವರ್ತನೀಯ ಗುಣ ಹಾಗೂ ಸಹವರ್ತನೀಯ ಗುಣನ ನಾವು ಇವತ್ತಿನ ತರಗತಿಯಲ್ಲಿ ಕಲಿಯೋಣ. ಆಯಿತಾ ಮಕ್ಕಳ? ತರಗತಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನಿಮಗಿಲ್ಲೊಂದು ಸಮಸ್ಯೆನ ಕೊಟ್ಟಿದ್ದೀನಿ. ಏನು ಅಂದರೆ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ? ಈ ಚಿತ್ರದಲ್ಲಿ ಮೊದಲೇ ಲೈನಲ್ಲಿ 3 ಸಿಲಿಂಡರ್ ಇದೆ, ಅದನ್ನು ಕೂಡಿಸಿದ್ರೆ 24 ಬರುತ್ತೆ. ಈ ರೀತಿ ನೀವು ಸಮಸ್ಯೆನ ಯಾವ್ಯಾವ ಆಕೃತಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿ ಕೊನೆಯ ಸಾಲಿನಲ್ಲಿ ಉತ್ತರ ಎಷ್ಟು ಬರುತ್ತೆ ಅಂತ ನನಗೆ ಹೇಳಬೇಕು. ಮಾಡ್ತೀರಲ್ವ ಮಕ್ಕಳ? ಆರಂಭ ಮಾಡೋದಕ್ಕೆ. ನೀವು ಈ ರೀತಿಯ ಸಮಸ್ಯೆಗಳನ್ನು ವಾಟ್ಸಪ್ಪಲ್ಲೆಲ್ಲ ನೋಡ್ತಾ ಇರ್ತೀರಾ, ನಿಮ್ಗೆ ಗೊತ್ತಿರ್ಬೋದು ಇವಾಗಲೇ ಹೇಗೆ ಮಾಡೋದು ಅಂತ. ಮಾಡಿ ಹಾಗಾದರೆ. ಉತ್ತರ ಸಿಗ್ತಾ? ಈಗ ನಾವು ಉತ್ತರನ ನೋಡ್ಕೊಂಬರೋಣ. ನೋಡಿ ಮಕ್ಕಳ, ಇಲ್ಲಿ ಮೊದಲನೇ ಸಾಲಿನಲ್ಲಿ 3 ಸಿಲಿಂಡರ್ ಸೇರಿ 24 ಬರುತ್ತೆ ಅಂದರೆ ಒಂದೊಂದು ಸಿಲಿಂಡ್ರಿಗೆ ಎಷ್ಟು ಬೆಲೆ ಬರುತ್ತೆ ಹಾಗಾದರೆ? ಕರೆಕ್ಟ್ ಅಲ್ವಾ? 8ಅನ್ನು 3 ಸಲ ಹಾಕಿದ್ರೆ 24 ಬರುತ್ತೆ. ಹಾಗಾದರೆ 1 ಸಿಲಿಂಡರ್ ಬೆಲೆ ಎಷ್ಟಾಯಿತು? 8. ಈಗ ನಾನೇನು ಮಾಡಬೇಕು? 2ನೇ ಸಾಲಿನಲ್ಲಿ 1 ಸಿಲಿಂಡ್ರ್ ಇದೆ ಅಲ್ವಾ? ಅದಕ್ಕೆ ನಾನು ಎಷ್ಟು ಹಾಕಬೇಕು? 8ಅನ್ನು ಬರ್ಕೊಬೇಕು. ಅದಾದಮೇಲೆ 8ಕ್ಕೆ ಎಷ್ಟು ಸೇರಿಸಿದ್ರೆ 25 ಬರುತ್ತೆ ಅಂತ ಲೆಕ್ಕ ಹಾಕಬೇಕು. ಕರೆಕ್ಟ್. ಎಷ್ಟೊಂದು ಜನ ಸರಿಯಾಗಿ ಉತ್ತರ ಹೇಳ್ತಾ ಇದ್ದೀರಲ್ವಾ? ಎಷ್ಟು ಸೇರಿಸಿದ್ರೆ ಬರುತ್ತೆ? 17 ಸೇರಿಸಿದ್ರೆ 25 ಬರುತ್ತೆ. ಈಗ ನಮಗೆ 2ರ ಬೆಲೆ ಗೊತ್ತಾಯಿತು. ಈಗ ಇದೊಂದ್ರ ಬೆಲೆ ಮಾತ್ರ ಕಂಡುಹಿಡಿಬೇಕಲ್ವ ನಾವು? ಏನು ಮಾಡಬೇಕು? ಇಲ್ಲಿ 17 ಗೊತ್ತು ನನಗಿದಲ್ವಾ? 17ರಲ್ಲಿ ಎಷ್ಟು ಕಳೆದ್ರೆ 8 ಬರುತ್ತೆ? ಸರಿಯಾಗಿ ಹೇಳ್ತಾ ಇದ್ದೀರಲ್ವ ಮಕ್ಕಳ? ಎಷ್ಟು ಕಳೆದ್ರೆ 8 ಬರುತ್ತೆ? 9. ಈಗ ನಮಗೆ 3 ಬೆಲೆನೂ ಗೊತ್ತಾಯ್ತಲ್ವಾ? ಆ 3 ಬೆಲೆನೂ ಇಲ್ಲಿ ಹಾಕ್ಕೊಂಡು ಕೂಡಿಸಿದ್ರೆ ಎಷ್ಟು ಬರುತ್ತೆ? ಕರೆಕ್ಟ್. ಈಗ ಎಲ್ಲರೂ ಸರಿಯಾಗಿ ಹೇಳ್ತಾ ಇದ್ದೀರಾ. ಎಷ್ಟು ಬಂತು? 34. ಇನ್ಮೇಲೆ ಈ ರೀತಿ ಸಮಸ್ಯೆ ಎಲ್ಲಿ ಬಂದರೂ ಪರಿಹಾರ ಮಾಡ್ತೀರಲ್ವ ಮಕ್ಕಳ? ಈ ಸಮಸ್ಯೆ ನಿಮ್ಮ ವರ್ಕ್ ಬುಕ್ಕಲ್ಲಿದೆ ಮಕ್ಕಳ, ಆಮೇಲೆ ನೋಡಿ. ಆವಾಗಲೇ ನಾನು ಹೇಳಿದೆ ಏನಂತ, ಇವತ್ತಿನ ತರಗತಿಯಲ್ಲಿ ನಾವು ಪೂರ್ಣ ಸಂಖ್ಯೆಗಳ ಗುಣಗಳನ್ನು ಕಲಿಯೋಣ ಅಂತ ಅಲ್ವಾ ಮಕ್ಕಳ? ಫಸ್ಟ್ ಯಾವ ಗುಣನ ಕಲಿಯೋಣ ನಾವು? ಆವೃತ ಗುಣ ಅಂದರೆ ಏನು ಅನ್ನೋದನ್ನು ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ. ಏನೋ ಮೇಡಮ್ ಬಾಕ್ಸ್ ಇಟ್ಕೊಂಡ್ಬಿಟ್ಟಿದ್ದೀರಾ? ಹ್ಞೂ ಮೇಡಮ್, ಇದು ಪೂರ್ಣ ಸಂಖ್ಯೆಗಳ ಒಂದು ಮ್ಯಾಜಿಕ್ ಬಾಕ್ಸ್. ಮ್ಯಾಜಿಕ್ ಬಾಕ್ಸಾ? ಹಾಂ. ಯಾಕಿದು ಮ್ಯಾಜಿಕ್ ಬಾಕ್ಸು? ಯಾಕಂದರೆ ನಾನು ಇದರಿಂದ ಎಷ್ಟು ಸಂಖ್ಯೆ ತೆಗೆದ್ರೂ ಇದು ಖಾಲಿನೇ ಆಗಲ್ಲ. ಹೌದಾ? ಹಾಗಾದ್ರೆ ಎಷ್ಟು ಸಂಖ್ಯೆಗಳಿವೆ ಅಂತ ಹೇಳಕ್ಕಾಗಲ್ವಾ ಇದರಲ್ಲಿ? ಇಲ್ಲ, ನೀವು 0ಇಂದ ಆರಂಭಿಸಿ ಎಷ್ಟಾದರೂ ಇದರಲ್ಲಿ ನಂಬರನ್ನು ತೆಗಿಬೋದು ನೀವು. ಹೌದು, 0 ಇದೆಯಾ ಇದರಲ್ಲಿ? ಹಾಂ ಇದೆ. ಓ, 0, 1 ಎಲ್ಲ ಕಾಣಿಸ್ತಾ ಇದೆ ಇದರಲ್ಲಿ. ಹಾಂ, ವೆರಿ ಗುಡ್. ಹಾಗಾದರೆ ಏನಕ್ಕೆ ಇಟ್ಕೊಂಡಿದ್ದೀರಾ ಇವಾಗ? ಇದರಿಂದ ನಾನು ಮಕ್ಕಳಿಗೆ ಪೂರ್ಣ ಸಂಖ್ಯೆಗಳ ಕೆಲವೊಂದು ಗುಣಗಳನ್ನು ತಿಳಿಸೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಹೌದಾ? ಗುಣಗಳನ್ನ ಈಸಿಯಾಗಿ ಕಲಿಸ್ಬೋದಾ? ಹಾಂ, ಇದರಿಂದ ಸುಲಭವಾಗಿ ಕಲಿಸ್ಬೋದು. ಮೇಡಮ್, ನೀವು ಇವಾಗ ಯಾವುದಾದ್ರೂ 2 ನಂಬರನ್ನು ಇದರಿಂದ ತೆಗೀರಿ. ನೋಡೋಣ. ಯಾವ್ಯಾವ ನಂಬರ್ ಬಂತು? 4 ಬಂತು, 1 ಬಂತು. ಈಗ ಮೇಡಮ್ ನೀವು ನಿಮಗೆ ಬಂದಿರೋ ಸಂಖ್ಯೆಗಳನ್ನು ಕೂಡಿಸ್ಬಿಟ್ಟು ಹೇಳಿ ನನಗೆ. 4 + 1 5. 5 ಅನ್ನೋದು ಇದರಲ್ಲಿ ಇದೆಯಾ ಅಂತ ನೋಡೋಣ. ಹಾಂ, ನೋಡೋಣ. ನೋಡಿ ಮಕ್ಕಳ, ನೋಡಿ ಮೇಡಮ್, ನೀವು ಹೇಳಿರೋ ಸಂಖ್ಯೆ ಇದರಲ್ಲಿ ಇದೆ.
ಓ ಹೌದಾ? ಅಂದ್ರೆ ನೀವು 2 ಸಂಖ್ಯೆಗಳನ್ನ ಕೂಡಿಸಿರೋ ಮೊತ್ತನು ಇದು ಈ ಪೂರ್ಣ ಸಂಖ್ಯೆ ಒಳಗೊಂಡಿರುತ್ತೆ. ಹೌದಾ ಮೇಡಮ್? ಚೆನ್ನಾಗಿದೆ ಬಾಕ್ಸು. ಚೆನ್ನಾಗಿದ್ಯಾ? ಇನ್ನೊಂದು ಎರಡು ಯಾವ್ದಾದ್ರು ಸಂಖ್ಯೆನ ತೆಗೀರಿ ಮೇಡಮ್. ಮೇಡಮ್ ಯಾವ ಒಂದು ಸಂಖ್ಯೆ? 8, 8 ಅನ್ನೋದು ಒಂದು ಪೂರ್ಣ ಸಂಖ್ಯೆ. 3. 3 ಅನ್ನೋದು ಒಂದು ಪೂರ್ಣ ಸಂಖ್ಯೆ. ಹಾಗಾದ್ರೆ 8 3 ಕೂಡ್ಸಿದ್ರೆ ಎಷ್ಟು? ಮಕ್ಕಳು ಹೇಳ್ತಾ ಇದ್ದಾರೆ 11 ಅಲ್ವಾ ಮಕ್ಕಳ? ನಾನೇ ನೋಡ್ತೀನಿ 11 ಇದೆಯೋ ಇಲ್ವೋ ಅಂತ. ಓ ಇಲ್ಲೇ ಇದೆ 11. ಹ್ಞೂ ಮೇಡಮ್, ನೀವು ಯಾವುದೇ 2 ಸಂಖ್ಯೆನ ತಗೊಂಡು ಕೂಡ್ಸಿದ್ರು ಅದ್ರ ಉತ್ತರ ಅನ್ನೋದು, ಅದ್ರ ಮೊತ್ತ ಅನ್ನೋದು ನಿಮ್ಗೆ ಈ ಬಾಕ್ಸ್ ಅಲ್ಲಿ ಸಿಗುತ್ತೆ. ಇದಕ್ಕೆ ಇದನ್ನ ಮ್ಯಾಜಿಕ್ ಬಾಕ್ಸ್ ಅಂತ ಕರೆದಿದ್ದು. ಚೆನ್ನಾಗಿದೆ ಬಾಕ್ಸು, ನಂಗೂ ಕೊಡಿ, ನಾನು ಬಳಸ್ಕೋತೀನಿ. ಬಳಸ್ಕೋತೀರಾ? ನೋಡಿ ಮಕ್ಕಳ, ಮೇಡಮ್ ಯಾವುದೇ 2 ಸಂಖ್ಯೆ ತಗೊಂಡು ಕೂಡ್ಸಿದ್ರು ಅದ್ರ ಮೊತ್ತ ಅನ್ನೋದು ಈ ಮ್ಯಾಜಿಕ್ ಬಾಕ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಅಂದ್ರೆ ಈ ಮ್ಯಾಜಿಕ್ ಬಾಕ್ಸು ಆ ಸಂಖ್ಯೆಗಳನ್ನ ಒಳಗೊಂಡಿರುತ್ತೆ. ಇದನ್ನೇ ನಾವು ಇನ್ನೊಂದು ಪದದಲ್ಲಿ ಏನಂತ ಕರಿತೀವಿ? ಆವೃತ ಗುಣ ಅಂತ ಕರಿತೀವಿ. ಆವೃತ ಅಂದ್ರೆ ಒಳಗೊಂಡಿದೆ ಅಂತ ಅರ್ಥ. ಇದರಿಂದ ಏನ್ ಗೊತ್ತಾಯ್ತು ಮೇಡಮ್ ನಿಮ್ಗೆ? ಅಂದ್ರೆ ನಾವು ಇದರಿಂದ 0ಯಿಂದ ಆರಂಭ ಮಾಡಿ ಎಷ್ಟಾದ್ರೂ ತಗೊಂಡ್ರು ಅವೆರಡು ಸಂಖ್ಯೆಗಳನ್ನ ಕೂಡ್ಸಿದ್ರೆ ಬರ್ತಕ್ಕಂಥ ಉತ್ತರ ಇದೇ ಬಾಕ್ಸ್ ಅಲ್ಲೇ, ಅಂದ್ರೆ ಅದೇ ಸಂಖ್ಯಾ ಗುಂಪಿನಲ್ಲೇ ಇರುತ್ತೆ ಅಂತ ಅರ್ಥ. ಕರೆಕ್ಟಾ ಮೇಡಮ್ ನಾ ಹೇಳಿದ್ದು? ಕರೆಕ್ಟ್. ಯಾವುದೇ 2 ಪೂರ್ಣ ಸಂಖ್ಯೆಗಳನ್ನ ಕೂಡ್ಸಿದ್ರು ಉತ್ತರ ಪೂರ್ಣ ಸಂಖ್ಯೆನೇ ಆಗಿರುತ್ತೆ. ಚಟುವಟಿಕೆ ನೋಡ್ಕೊಂಡ್ ಬಂದ್ರಲ್ವಾ ಮಕ್ಕಳ? ನಿಮ್ಗೆ ಇವಾಗ ಅರ್ಥ ಆಗಿದೆ ಅನ್ಕೋತೀನಿ ಆವೃತ ಗುಣ ಅಂದ್ರೆ ಏನು ಅಂತ. ಹೇಳ್ತೀರಾ ಹಾಗಾದ್ರೆ ಏನು ಅಂತ? ಕರೆಕ್ಟ್. ಯಾವುದೇ 2 ಪೂರ್ಣ ಸಂಖ್ಯೆಗಳ ಮೊತ್ತ ಪೂರ್ಣ ಸಂಖ್ಯೆಯೇ ಆಗಿರುತ್ತೆ. ಆವಾಗಲೇ ಉದಾಹರಣೆ ಮೂಲಕ ನೋಡಿದ್ರೆ ಅಲ್ವಾ? ನೀವು ಏನು ಮಾಡಿ, ಇನ್ನೊಂದು 2 ಸಂಖ್ಯೆನ ತಗೊಂಡು ಬೇಕಾದರೆ ಪ್ರಾಕ್ಟೀಸ್ ಮಾಡಿ. ಯಾವುದೇ ಸಂಖ್ಯೆ ತಗೊಂಡ್ರು ನಿಮ್ಗೆ ಏನಾಗುತ್ತೆ? ಪೂರ್ಣ ಸಂಖ್ಯೆನೇ ಬರುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳ ಸಂಕಲನದ ಆವೃತ ಗುಣ ಅಂತ ಕರಿತೀವಿ. ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳ ಸಂಕಲನದ ಆವೃತ ಗುಣ. ಈಗ ಮಕ್ಕಳ, ಸಂಕಲನ ಏನೋ ಆಯಿತು. ಬರೀ ಸಂಕಲನ ಮೂಲಕ್ರಿಯೆ ಅಂದರೆ ಇಲ್ಲ ಅಲ್ವಾ? ಗುಣಾಕಾರನೂ ಸಹ ಮೂಲಕ್ರಿಯೆ. ನಾವೇನು ಮಾಡ್ತೀವಿ ಇವಾಗ? ಪೂರ್ಣ ಸಂಖ್ಯೆ ಗುಣಾಕಾರದಲ್ಲಿ ಆವೃತ ಆಗಿದೆಯಾ ಇಲ್ವಾ ಅಂತ ಚಟುವಟಿಕೆ ಮೂಲಕ ನೋಡ್ಕೊಂಬರೋಣ ಮಕ್ಕಳ. ಆವಾಗಲೇ ಹೇಳಿದೆ ಅಲ್ವಾ, ಇದೊಂದು ಪೂರ್ಣ ಸಂಖ್ಯೆಗಳ ಮ್ಯಾಜಿಕ್ ಬೌಲ್. ಯಾಕೆ ಮ್ಯಾಜಿಕ್ ಬೌಲ್ ಅಂತ ಹೇಳಿದೆ? ಇದರಿಂದ ನೀವು ಎಷ್ಟು ಪೂರ್ಣ ಸಂಖ್ಯೆ ತೆಗೆದ್ರೂ ಅದು ಖಾಲಿ ಆಗಲ್ಲ ಅಲ್ವಾ? ಈಗ ನೀವೇನು ಮಾಡಬೇಕು? ಇದರಿಂದ ಯಾವುದಾದ್ರೂ 2 ಪೂರ್ಣ ಸಂಖ್ಯೆನ ತೆಗೀರಿ. ಏನು ಮಿಸ್, ನಮ್ಗೆ ತೆಗಿಯೋಕ್ಕಾಗಲ್ಲ ಅಂತ ಇದ್ದೀರಲ್ವಾ? ನಿಮ್ಮ ಬದಲು ನಾನೇನು ಮಾಡ್ತೀನಿ? ನಾನೇ ತೆಗಿತೀನಿ. ಇವಾಗ ಇದನ್ನು ನೀವು ತೆಗೆದಿದ್ದು ಅಂದ್ಕೊಳ್ಳಿ. ಮೊದಲು ಯಾವ ಸಂಖ್ಯೆ ಬಂತು ಮಕ್ಕಳ? 2. ಈಗ ಇನ್ನೊಂದು ಸಂಖ್ಯೆ ತೆಗಿಯೋಣ. ಎಷ್ಟು ಬಂದಿದೆ? 3. ಈಗೇನು ಮಾಡ್ಬೇಕು ನೀವು? ಬುಕ್ಕು ಪೆನ್ನು ಇಟ್ಕೊಂಡಿದ್ದೀರಲ್ವಾ? ಇವೆರಡನ್ನ ಗುಣಿಸಿ ಆನ್ಸರನ್ನು ಹೇಳಿ ನನಗೆ. ಸರಿಯಾಗಿ ಹೇಳ್ತಾ ಇದ್ದೀರಾ. ಎಷ್ಟು? 6. ಹಾಗಾದರೆ 6 ಅನ್ನೋದು ಈ ಪೂರ್ಣ ಸಂಖ್ಯೆಯ ಬೌಲಲ್ಲಿ ಇದೆಯಾ ಅಂತ ನೋಡೋಣ. ನೋಡಿ ಮಕ್ಕಳ, 6 ಅನ್ನೋದು ಈ ಪೂರ್ಣ ಸಂಖ್ಯೆಗಳ ಬೌಲಲ್ಲಿ ಇದೆ. ಇದರಿಂದ ಏನು ಗೊತ್ತಾಗುತ್ತೆ? 2 ಸಂಖ್ಯೆಗಳನ್ನು ಗುಣಿಸಿದಾಗ ಬರೋಂಥ ಉತ್ತರನೂ ಪೂರ್ಣ ಸಂಖ್ಯೆನೇ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿದ್ರಲ್ವ ಮಕ್ಕಳ ಚಟುವಟಿಕೆನಲ್ಲಿ? ಅದಲ್ಲದೆ ಇನ್ನೂ 1-2 ಸಮಸ್ಯೆ ಕೊಡ್ತೀನಿ ನಿಮಗೆ, ಪರಿಹಾರ ಮಾಡಿ. 5 ಮತ್ತು 6ನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ? ಸರಿಯಾಗಿ ಹೇಳ್ತಾ ಇದ್ದೀರಾ. ಎಷ್ಟು ಬರುತ್ತೆ? 30. 30 ಅನ್ನೋದು ಪೂರ್ಣ ಸಂಖ್ಯೆ ಹೌದಾ ಅಲ್ವಾ? 30 ಅನ್ನೋದು ಒಂದು ಪೂರ್ಣ ಸಂಖ್ಯೆ ಆಗಿರುತ್ತೆ. ಇನ್ನೊಂದು ಉದಾಹರಣೆ ನೋಡೋಣ. 8 ಮತ್ತು 9ನ್ನು ಗುಣಿಸಿ ಎಷ್ಟು ಬರ್ತಾ ಇದೆ? ಸರಿಯಾಗಿ ಹೇಳ್ತಾ ಇದ್ದೀರಾ. ಎಷ್ಟು? 72. 72 ಅನ್ನೋದು ಪೂರ್ಣ ಸಂಖ್ಯೆನಲ್ಲಿ ಇದೆಯಾ ಮಕ್ಕಳ? ಇದೆ ಅಲ್ವಾ? ಹಾಗಾಗಿ 72 ಅನ್ನೋದು ಪೂರ್ಣ ಸಂಖ್ಯೆ. ಹಾಗಾದರೆ ಗುಣಾಕಾರದ ಆವೃತ ಗುಣ ಅಂದರೆ ಏನು ಅಂತ ನಿಮಗೆ ಗೊತ್ತಾಯ್ತಲ್ವಾ? ಹೇಗೆ ವ್ಯಾಖ್ಯಾನ ಹೇಳ್ತೀರಾ ಅದಕ್ಕೆ? ಸರಿಯಾಗಿ ಹೇಳ್ತಾ ಇದ್ದೀರಾ ಮಕ್ಕಳ. 2 ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಪೂರ್ಣ ಸಂಖ್ಯೆಯೇ ಆಗಿರುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಗುಣಾಕಾರದ ಆವೃತ ಗುಣ ಅಂತ ಕರಿತೀವಿ ಮಕ್ಕಳ. ಸಂಕಲನ ಮತ್ತು ಗುಣಾಕಾರದ ಆವೃತ ಗುಣ ಆಗೋಯ್ತು. ಈಗ ವ್ಯವಕಲನದಲ್ಲಿ ಪೂರ್ಣ ಸಂಖ್ಯೆ ಆವೃತ ಆಗಿದೆಯಾ ಇಲ್ವಾ ಅನ್ನೋದನ್ನು ನೋಡೋಣವಾ? ನಿಮ್ಗೇನಾದ್ರು ಯೋಚನೆ ಬಂತಾ? ಆಗಿರುತ್ತಾ ಇಲ್ವಾ? ಒಂದು ಉದಾಹರಣೆ ಮೂಲಕ ನೋಡ್ಕೊಂಬರೋಣ. ಇಲ್ಲಿ ಎಷ್ಟು ಬಾಲ್ಗಳು ಕಾಣಿಸ್ತಾ ಇದೆ ಮಕ್ಕಳ ನಿಮಗೆ? ಸರಿ, 4 ಬಾಲ್ ಇದೆ ಅಲ್ವಾ? ನಾನು ಹೇಗೆ ಮಾಡಬೇಕು? 4ರಲ್ಲಿ 3 ಬಾಲನ್ನು ಕಳಿಬೇಕು. ಎಷ್ಟು ಉಳ್ಕೊಳ್ಳುತ್ತೆ ನೋಡೋಣ. ನೋಡಿ ಎಷ್ಟು ಉಳ್ಕೊಂತು? 1. 4 ಅನ್ನೋದು ಒಂದು ಪೂರ್ಣ ಸಂಖ್ಯೆ,
3 ಅನ್ನೋದು ಒಂದು ಪೂರ್ಣ ಸಂಖ್ಯೆ, ಅವೆರಡರ ವ್ಯತ್ಯಾಸ 1 ಅನ್ನೋದು ಸಹ ಒಂದು ಪೂರ್ಣ ಸಂಖ್ಯೆ ಆಗಿರುತ್ತೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲೆಷ್ಟು ಬಾಲ್ ಇದೆ? 2 ಬಾಲ್ ಇದೆ. ಈಗ ನಿಮಗೊಂದು ಲೆಕ್ಕ, 2 ಬಾಲಲ್ಲಿ 5 ಬಾಲ್ ಕಳಿಯೋಕ್ಕೆ ಸಾಧ್ಯನಾ? ಇರೋದೇ 2 ಬಾಲು, 5 ಬಾಲ್ ಹೇಗೆ ಕಳಿಯೋದು ಅಂತ ಕೇಳ್ತಾ ಇದ್ದೀರಲ್ವಾ? ಹಾಗಾಗಿ ಕಳಿಯೋಕ್ಕಾಗಲ್ಲ. ಅದ್ರ ಉತ್ತರ ಅನ್ನೋದು ಪೂರ್ಣ ಸಂಖ್ಯೆ ಆಗಿರುತ್ತಾ ಮಕ್ಕಳ? ಇಲ್ಲ. ಇದರಿಂದ ಏನು ಗೊತ್ತಾಗತ್ತೆ ನಿಮಗೆ? ಕಳೆಯುವಾಗ ಕೆಲವೊಂದರ ಉತ್ತರ ಪೂರ್ಣ ಸಂಖ್ಯೆ ಆಗಿರ್ಬೋದು, ಕೆಲವೊಂದು ಸಮಸ್ಯೆಯ ಉತ್ತರ ಪೂರ್ಣ ಸಂಖ್ಯೆ ಆಗಿರೋದಿಲ್ಲ ಅಂತ ಗೊತ್ತಾಗುತ್ತೆ. ಇನ್ನೂ ಒಂದು ಉದಾಹರಣೆ ನೋಡೋಣ. 6ರಲ್ಲಿ 4 ಕಳೀರಿ ಮಕ್ಕಳ. ಎಷ್ಟು ಬರುತ್ತೆ? ಸರಿಯಾಗಿ ಹೇಳ್ತಾ ಇದ್ದೀರಾ, 2. 2 ಅನ್ನೋದು ಒಂದು ಪೂರ್ಣ ಸಂಖ್ಯೆನಾ? ಹೌದು. ಈಗ ಇನ್ನೊಂದು ಉದಾಹರಣೆ. 2ರಲ್ಲಿ 3 ಕಳೀರಿ. ಕಳಿಯೋಕ್ಕೆ ಆಗಲ್ಲ ಅಲ್ವಾ ಮಕ್ಕಳ? ಅದ್ರ ಉತ್ತರ ಅನ್ನೋದು ಪೂರ್ಣ ಸಂಖ್ಯೆ ಆಗಿರುತ್ತಾ ಹಾಗಾದರೆ? ಇಲ್ಲ. ಇದರಿಂದ ಏನು ಗೊತ್ತಾಯಿತು ಮಕ್ಕಳ ನಿಮಗೆ? ವ್ಯವಕಲನದಲ್ಲಿ ಆವೃತ್ತ ಆಗಿದೆ ಅಂತೀರಾ ಇಲ್ಲ ಅಂತೀರಾ? ಸರಿಯಾಗಿ ಹೇಳ್ತಾ ಇದ್ದೀರಾ. ಯಾವಾಗ ಆಗಿರಲ್ಲ? ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆನ ನಾವು ಕಳ್ಕೊಂಡು ಹೋದಾಗ ಅದರ ಉತ್ತರ ಅನ್ನೋದು ಪೂರ್ಣ ಸಂಖ್ಯೆಯಲ್ಲಿ ಇರಲ್ಲ. ಹಾಗಾಗಿ ನಾವು ಏನಂತ ಕರಿತೀವಿ? ವ್ಯವಕಲನದಲ್ಲಿ ಪೂರ್ಣ ಸಂಖ್ಯೆ ಆವೃತ್ತ ಆಗಲ್ಲ. ಯಾವುದೇ ಗುಣ ಆಗಬೇಕು ಅಂದರೆ ಎಲ್ಲ ಸಂಖ್ಯೆಗಳು ಆ ನಿಯಮನ ಪಾಲಿಸಬೇಕು. ಹಾಗಿದ್ದಾಗ ಮಾತ್ರ ನಾವೇನಂತೀವಿ? ಆ ಗುಣ ಎಲ್ಲ ಸಂಖ್ಯೆಗಳಿಗೂ ಆಗುತ್ತೆ ಅಂತ ಹೇಳ್ತೀವಿ. ಕೆಲವು ಸಂಖ್ಯೆಗಳಿಗೆ ಗುಣ ಆಗುತ್ತೆ, ಕೆಲವು ಸಂಖ್ಯೆಗಳಿಗೆ ಆಗಲ್ಲ ಅಂದಾಗ ಆ ಕ್ರಿಯೆಯಲ್ಲಿ ಅದು ಆ ಗುಣನ ಹೊಂದಿಲ್ಲ ಅಂತಲೇ ಹೇಳ್ತೀವಿ. ಅರ್ಥ ಆಯ್ತಲ್ವಾ ಮಕ್ಕಳ? ಈಗ ಪೂರ್ಣ ಸಂಖ್ಯೆಗಳು ಗೊತ್ತಾಯಿತು ನಿಮಗೆ. ಸಂಕಲನದಲ್ಲಿ ಆವೃತ್ತ ಆಗಿದೆ, ವ್ಯವಕಲನದಲ್ಲಿ ಆಗಿಲ್ಲ, ಗುಣಾಕಾರದಲ್ಲಿ ಆಗಿದೆ. ಇನ್ಯಾವುದು ಉಳ್ಕೊಂತು? ಭಾಗಾಕಾರ. ಭಾಗಾಕಾರದಲ್ಲಿ ಆವೃತ್ತ ಆಗಿದೆಯಾ ಇಲ್ವಾ ಅಂತ ಈಗ ತಿಳ್ಕೊಳ್ಳೋಣ ನಾವು. ಮೇಡಮ್, ನಾನು ನಿಮಗೆ ಈಗ ಕೆಲವೊಂದು ಬಿಸ್ಕೆಟ್ಗಳನ್ನ ಕೊಡ್ತೀನಿ, ಅದನ್ನು ನಾವಿಬ್ಬರು ಹಂಚ್ಕೊಳ್ಳೋಣ. ಸರಿ ಮೇಡಮ್, ತಗೊಳ್ಳಿ. 1 2 3 4 5 6. ಮೇಡಮ್ ನಿಮ್ಗೆ 5, ನಂಗೆ 1. ಹಂಗಲ್ಲ ಆಗಲ್ಲ ಮೇಡಮ್, ಇಬ್ರು ಸಮನಾಗಿ ಹಂಚ್ಕೋಬೇಕು. ಹೌದಾ? ಹಾಗಾದರೆ 3 ಮೇಡಮ್ಗೆ, ಇನ್ನು 3 ಬಿಸ್ಕೆಟ್ಗಳು ನನಗೆ. ನೋಡಿ ಮಕ್ಕಳ, ಇಬ್ಬರ ಹತ್ರನೂ ಈಗ ನಮಗೆ ಪೂರ್ಣ ಬಿಸ್ಕೆಟ್ ಸಿಕ್ತಲ್ವಾ? ಎಷ್ಟೆಷ್ಟು ಸಿಕ್ತು? ಕರೆಕ್ಟ್, 3 ಸಿಕ್ತು. 3 ಸಿಕ್ತು ಇಬ್ಬರಿಗೂ. ಇದು ಸಹ ನಮಗೆ ಪೂರ್ಣ ಸಂಖ್ಯೆಯಲ್ಲಿ ಇದೆ 3 ಅನ್ನೋದು. ಹಾಗಾಗಿ 6ಅನ್ನು 2ರಿಂದ ಭಾಗಿಸಿದ್ರೆ ಬರೋ ಉತ್ತರ ಪೂರ್ಣ ಸಂಖ್ಯೆ ಆಗಿರುತ್ತೆ. ಈಗ ನಾವಿಬ್ಬರು ತಿನ್ನಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಇನ್ನಿಬ್ಬರು ಫ್ರೆಂಡ್ ಬಂದರು ಅಂದ್ಕೊಳ್ಳಿ. ಈಗ ಮೇಡಮ್ ಹೆಂಗೆ ಹಂಚ್ತಾರೆ ಅವ್ರಿಗೆ ಅಂತ ನೋಡೋಣ. ಅಯ್ಯೋ, ಇರೋದೇ 6 ಬಿಸ್ಕತ್ಗಳು, 4 ಜನ ಹೆಂಗೆ ಹಂಚ್ಕೊಳ್ಳೋದು? ಮೇಡಮ್ ಒಂದು ಕೆಲಸ ಮಾಡಿಬಿಡೋಣ. 1 2 3 4 4ನ್ನ ನಾವಿಬ್ಬರು ಅವರಿಬ್ಬರು ಹಂಚ್ಕೊಂಡ್ಬಿಡೋಣ. ಒಂದೊಂದು ಹಂಚ್ಕೊಂಡ್ಬಿಟ್ವಿ. 4 ಜನ ಒಂದೊಂದು ಹಂಚ್ಕೊಳ್ಳೋಣ. ಇನ್ನು 2 ಉಳ್ದೋಯ್ತಲ್ಲ ಮೇಡಮ್, ಏನು ಮಾಡೋದು ಇವಾಗ? ಮೇಡಮ್ ಒಂದು ಐಡಿಯಾ, ಅರ್ಧ ಮಾಡಿ ಹಂಚ್ಕೊಳ್ಳೋಣ ಅಲ್ವಾ ನಾವು? ಒಂದು ಪೂರ್ಣ ಸಿಗಲ್ಲ, ಭಾಗ ಮಾಡಿಬಿಡ್ಲಾ? ಭಾಗ. ಸರಿ, ಈ ಅರ್ಧ ಒಬ್ರಿಗೆ, ಈ ಅರ್ಧ ಒಬ್ರಿಗೆ, ಈ ಅರ್ಧ 3ನೇವ್ರಿಗೆ, ಈ ಅರ್ಧ 4ನೇ ವ್ಯಕ್ತಿಗೆ. ಈಗ ಒಬ್ಬೊಬ್ರಿಗೆ ಎಷ್ಟು ಸಿಗುತ್ತೆ ಮಕ್ಕಳ? ಸರಿಯಾಗಿ ಹೇಳ್ತಾ ಇದ್ದೀರಾ, 1/2 ಒಬ್ಬೊಬ್ರಿಗೆ ಸಿಗುತ್ತೆ. ಆದರೆ ಈ 1/2 ಅನ್ನೋದು ಪೂರ್ಣ ಸಂಖ್ಯೆಯಲ್ಲಿ ಇದೆಯಾ ಅಂತ ನೋಡೋಣ. 1 ಇದೆ, 2 ಇದೆ, ಆದರೆ ಅರ್ಧನೇ ಇಲ್ವಲ್ಲ ಮೇಡಮ್? 1/2 ಅನ್ನೋದು ಪೂರ್ಣ ಸಂಖ್ಯೆನಲ್ಲಿ ಇಲ್ಲ. ಇದರಿಂದ ಏನು ಗೊತ್ತಾಗುತ್ತೆ? 6ಕ್ಕೆ 4ರಿಂದ ಭಾಗಿಸಿದಾಗ ಬರೋಂಥ ಉತ್ತರ ನಮಗೆ ಪೂರ್ಣ ಸಂಖ್ಯೆಯಲ್ಲಿ ಇರುತ್ತೆ ಮೇಡಮ್? ಇಲ್ವಲ್ಲಪ್ಪ, ಈ ಸಂಖ್ಯಾ ಗುಂಪಿನಲ್ಲಿ ಇಲ್ವೇ ಇಲ್ಲ. ಹಾಗಾಗಿ ಭಾಗಾಕಾರ ಮಾಡಿದಾಗ ಕೆಲವೊಂದು ಉತ್ತರ ನಮಗೆ ಪೂರ್ಣ ಸಂಖ್ಯೆಯಲ್ಲಿ ಸಿಗುತ್ತೆ, ಕೆಲವೊಂದು ಉತ್ತರ ಪೂರ್ಣ ಸಂಖ್ಯೆಯಲ್ಲಿ ಸಿಗಲ್ಲ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಭಾಗಾಕಾರ ಕ್ರಿಯೆ ಯಾವಾಗಲೂ ಆವೃತ್ತ ಆಗಿ ಇರಲ್ಲ ಅಂತ ಗೊತ್ತಾಗುತ್ತೆ. ಇವಾಗ ಆವೃತ್ತ ಗುಣದ ಬಗ್ಗೆ ತಿಳ್ಕೊಂಡ್ರಲ್ವಾ? ಈಗ ಪರಿವರ್ತನೀಯ ಗುಣ ಅಂದರೆ ಏನು ಅಂತ ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ. ಮಕ್ಕಳ, ನಿಮ್ಗಿಲ್ಲಿ ಕೆಲವೊಂದು ಬ್ಲಾಕ್ಸ್ಗಳು ಕಾಣಿಸ್ತಾ ಇದೆ ಅಲ್ವಾ? ಹಳದಿ ಬಣ್ಣದ ಬ್ಲಾಕ್ಸ್ ಎಷ್ಟು ಕಾಣಿಸ್ತಿದೆ? 5. ನೀಲಿ ಬಣ್ಣದ ಬ್ಲಾಕ್ಸು ಎಷ್ಟಿದೆ? 3. ಇವೆರಡನ್ನ ನಾವೇನು ಮಾಡಬೇಕು? ಇವಾಗ ಕೂಡಿಸ್ಬೇಕು. 5ಕ್ಕೆ 3ನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ? ಸರಿಯಾಗಿ ಹೇಳ್ತಾ ಇದ್ದೀರಾ, 8 ಬರುತ್ತೆ. ನಾನೇನು ಮಾಡ್ತೀನಿ ಇವಾಗ? ಈ ಬ್ಲಾಕ್ಸನ್ನು ಅದ್ಲು ಬದಲು ಮಾಡ್ತೀನಿ.
ಈಗ ಇಲ್ಲಿ ನೀಲಿ ಬಣ್ಣದ ಬ್ಲಾಕ್ಸ್ 3 ಆಯಿತು, ಇಲ್ಲಿ ಹಳದಿ ಬಣ್ಣದ ಬ್ಲಾಕ್ಸು 5 ಆಯಿತು. ಈಗ ಹೇಗೆ ಕೂಡಿಸ್ಬೇಕು? 3ಕ್ಕೆ 5ನ್ನ ಕೂಡಿಸ್ಬೇಕು. ಈಗಲೂ ಸಹ ಉತ್ತರ ಎಷ್ಟು ಬಂತು? ಸರಿಯಾಗಿ ಹೇಳ್ತಾ ಇದ್ದೀರಾ, 8 ಬಂತಲ್ವಾ? ಇದರಿಂದ ನಾವೇನು ತಿಳ್ಕೊಬಹುದು? 5ಕ್ಕೆ 3 ಸೇರಿಸಿದ್ರೂ 8 ಅಥವಾ 3ಕ್ಕೆ 5 ಸೇರಿಸಿದ್ರೂ 8 ಬರುತ್ತೆ. ಹಾಗಾಗಿ 5 + 3 = 3 + 5. ಚಟುವಟಿಕೆ ನೋಡ್ಕೊಂಬಂದ್ರಲ್ವಾ ಮಕ್ಕಳ? ಈಗ ಪರಿವರ್ತನೀಯ ಗುಣ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಯಿತು ಅನ್ಕೋತೀನಿ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ರಾಮು ಮತ್ತು ಸೋಮು ಅಂತ ಇಬ್ಬರು ಇರ್ತಾರೆ. ರಾಮುಗೆ ಅವರಪ್ಪ 2 ಚಾಕ್ಲೇಟ್ ಕೊಡ್ತಾರೆ, ಲಾಲಿಪಾಪ್. ಅವರಮ್ಮ 3 ಲಾಲಿಪಾಪ್ ಕೊಡ್ತಾರೆ. ಸೋಮುಗೆ ಅವರಪ್ಪ 3 ಚಾಕ್ಲೇಟ್ ಕೊಡ್ತಾರೆ, ಅವರಮ್ಮ 2 ಚಾಕ್ಲೇಟ್ ಕೊಡ್ತಾರೆ. ಈಗ ಅವರಿಬ್ಬರು ಏನು ಮಾಡ್ತಾರೆ? ಯಾರಿಗೆ ಜಾಸ್ತಿ ನೋಡೋಣ ಅಂತ ಕೊಟ್ಟಿರೋ ಚಾಕ್ಲೇಟನ್ನೆಲ್ಲ ಬೌಲಲ್ಲಿ ಕಲೆಕ್ಟ್ ಮಾಡ್ತಾರೆ. ಈಗ ನೋಡೋಣವಾ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅಂತ. ರಾಮು ಏನು ಮಾಡ್ತಾನೆ? ಅವರಪ್ಪ ಕೊಟ್ಟಿರೋ 2 ಚಾಕ್ಲೇಟ್ ಹಾಕ್ಕೋತಾನೆ. ಆಮೇಲೆ ಅವರ ಅಮ್ಮ ಕೊಟ್ಟಿರೋ 3 ಚಾಕ್ಲೇಟನ್ನು ಬೌಲಲ್ಲಿ ಹಾಕ್ಕೋತಾನೆ. ಬಟ್ ಎಷ್ಟಾಯ್ತು ಅವನಿಗೆ? 5. 2 ಮತ್ತು 3ರ ಮೊತ್ತ 5 ಆಯಿತು. ಸೋಮು ಏನು ಮಾಡ್ತಾನೆ? ಅವರಪ್ಪ ಜಾಸ್ತಿ ಕೊಟ್ಟಿದ್ರಲ್ವಾ, ಎಷ್ಟು ಕೊಟ್ಟಿದ್ರು? 3. ಅವು 3ನ್ನ ಹಾಕ್ಕೋತಾನೆ. ಆಮೇಲೆ ಅವ್ರ ಅಮ್ಮ ಕೊಟ್ಟಿರೋ 2 ಚಾಕ್ಲೇಟನ್ನು ಹಾಕ್ಕೋತಾನೆ. ಇವನಿಗೂ ಎಷ್ಟಾಯಿತು? 5 ಚಾಕ್ಲೇಟ್ ಆಯಿತು. ಇದರಿಂದ ನಿಮ್ಗೇನು ಗೊತ್ತಾಗುತ್ತೆ? 2ಕ್ಕೆ 3 ಸೇರಿಸಿದ್ರೂ 5, 3ಕ್ಕೆ 2 ಸೇರಿಸಿದ್ರೂ 5 ಅಂತ ಗೊತ್ತಾಗುತ್ತಲ್ವಾ? ಇದನ್ನೇ ನಾವು ಸಂಕಲನದ ಪರಿವರ್ತನೀಯ ಗುಣ ಅಂತ ಹೇಳ್ತೀವಿ. ಹಾಗಾದರೆ ಸಂಕಲನದ ಪರಿವರ್ತನೀಯ ಗುಣ ಅಂದರೆ ಏನು ಅಂತ ವ್ಯಾಖ್ಯಾನ ಹೇಳಕ್ಕೆ ಪ್ರಯತ್ನ ಪಡ್ತೀರಾ? ಕರೆಕ್ಟ್, ಆವಾಗಲೇ ಹೇಳ್ತಾ ಇದ್ದೀರಾ, ಇದು ಸುಲಭ ಇದೆ ಅಂತಲ್ವಾ? ನೋಡಿ ಮಕ್ಕಳ, ಪರಿವರ್ತನೀಯ ಗುಣ ಅಂದರೆ ಏನು? ಹಾಗಾದರೆ ಯಾವುದೇ 2 ಪೂರ್ಣ ಸಂಖ್ಯೆಗಳನ್ನು ನಾವು ಯಾವುದೇ ಕ್ರಮದಲ್ಲಿ ಬೇಕಾದರೂ ಕೂಡಿಸ್ಬೋದು. ಅದಲು ಬದಲು ಮಾಡಿ ಕೂಡಿಸಿದ್ರೂ ಮೊತ್ತದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಲ್ವಾ? ಇದನ್ನೇ ನಾವು ಸಂಕಲನದ ಪರಿವರ್ತನೀಯ ಗುಣ ಅಂತ ಕರಿತೀವಿ. ಈಗ ಇಲ್ಲಿ 2 ತೋಟ ಇದೆ ಅಂದ್ಕೊಳ್ಳಿ. ಇಲ್ಲೂ ಸಹ 8 ಸಸಿಗಳನ್ನು ನಟ್ಟಿದ್ದಾರೆ, ಇಲ್ಲೂ ಸಹ 8 ಸಸಿಗಳನ್ನು ನಟ್ಟಿದ್ದಾರೆ ಅಲ್ವಾ? ಇಲ್ಲಿ ಈ ಆಕಾರ ಇರೋದ್ರಿಂದ 2 ನೆಟ್ಕೊಂಡ್ಬಂದರು ಒಂದೊಂದು ಲೈನಲ್ಲಿ. ಇಲ್ಲಿ ಹಾಗಾದರೆ ಎಷ್ಟು ಸಸಿಗಳಿದೆ? ಇದನ್ನು ಗುಣಾಕಾರದಲ್ಲಿ ಹೇಗೆ ಬರೆಯೋದು? 2 × 4 ಎಷ್ಟು ಬರುತ್ತೆ? 8. ಹೇಗೆ? 1 ಲೈನಲ್ಲಿ 2 ಸಸಿಗಳಿವೆ, ಅಂತಹ 4 ಲೈನ್ ಇಲ್ಲಿದೆ. ಇಲ್ಲಿ ಹೇಗೆ ನೆಟ್ಟಿದ್ದಾರೆ? 1 ಲೈನಲ್ಲಿ 4 ಸಸಿಗಳಿದೆ, ಅಂತಹ 2 ಲೈನ್ ಇಲ್ಲಿದೆ. 2ರಲ್ಲೂ ಎಷ್ಟಿದೆ ಸಸಿಗಳು? ಹಾಗಾದರೆ 8. ಅಂದರೆ 2 × 4 ಅಂದ್ರೂ 8 ಅಥವಾ 4 × 2 ಅಂದ್ರೂ 8 ಬರುತ್ತೆ. ಅದೇ ರೀತಿ 3ಕ್ಕೆ 7ರಿಂದ ಗುಣಿಸಿ ಮಕ್ಕಳ, ಎಷ್ಟು ಬಂತು? ಅಥವಾ 7ಕ್ಕೆ 3ರಿಂದ ಗುಣಿಸಿ. 2 ಉತ್ತರದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆಯಾ? ಇಲ್ಲ ಅಲ್ವಾ? 2 ಉತ್ತರನೂ ಎಷ್ಟು ಬಂತು ಮಕ್ಕಳ? 21. ಇನ್ನೊಂದು ಉದಾಹರಣೆ ನೋಡೋಣ. 4ಕ್ಕೆ 15ರಿಂದ ಗುಣಿಸಿ ಅಥವಾ 15ಕ್ಕೆ 4ರಿಂದ ಗುಣಿಸಿ. ಎಷ್ಟು ಬಂತು ಗುಣಲಬ್ಧ? 60. ಇದರಿಂದ ನಾವೇನು ತಿಳ್ಕೊಬೋದು ಈ ಉದಾಹರಣೆಗಳಿಂದ? ಸರಿಯಾಗಿ ಹೇಳ್ತಾ ಇದ್ದೀರಲ್ವಾ? ಯಾವುದೇ ಕ್ರಮದಲ್ಲಿ ನಾವು ಬೇಕಾದರೂ ಗುಣಾಕಾರ ಮಾಡ್ಬೋದು. ಇದನ್ನೇ ನಾವು ಏನಂತ ಕರಿತೀವಿ? ಗುಣಾಕಾರದ ಪರಿವರ್ತನೀಯ ಗುಣ ಅಂತ ಕರಿತೀವಿ. ಏನು ಗುಣಾಕಾರದ ಪರಿವರ್ತನೀಯ ಗುಣ ಅಂದರೆ? ಹಾಗಾದರೆ ಯಾವುದೇ 2 ಪೂರ್ಣ ಸಂಖ್ಯೆಗಳನ್ನು ಯಾವ ಕ್ರಮದಲ್ಲಿ ಬೇಕಾದ್ರೂ ನೀವು ಗುಣಿಸಬಹುದು. ಇವಾಗ ಸಂಕಲನ ಗುಣಾಕಾರಕ್ಕಾಯ್ತಲ್ವಾ? ಈಗ ನೆಕ್ಸ್ಟ್ ಯಾವುದಕ್ಕೆ ನೋಡ್ಬೇಕು ನಾವು? ವ್ಯವಕಲನದಲ್ಲಿ ಪರಿವರ್ತನೀಯ ಆಗಿದೆಯಾ ಇಲ್ವಾ ಅಂತ ನೋಡೋಣ. ನೋಡಿ ಮಕ್ಕಳ, 6ರಲ್ಲಿ 4ನ್ನು ಕಳೀರಿ. ಎಷ್ಟು ಬರುತ್ತೆ? 2. ಪರಿವರ್ತನೀಯ ಅಂದರೆ ಏನು? ಯಾವುದರಲ್ಲಿ ಯಾವುದನ್ನು ಕಳಿಬೇಕು ನಾವಿವಾಗ? ಇದನ್ನು ಅದಲು ಬದಲು ಮಾಡಬೇಕಲ್ವ ಮಕ್ಕಳ? 4ರಲ್ಲಿ 6ನ್ನು ಕಳಿಬೇಕು. ಉತ್ತರ 2 ಬರುತ್ತಾ? ಇಲ್ಲ. ಹಾಗಾಗಿ ನಮಗೇನು ಗೊತ್ತಾಗುತ್ತೆ? 6ರಲ್ಲಿ 4 ಕಳೆಯೋದು ಅಥವಾ 4ರಲ್ಲಿ 6 ಕಳೆದ್ರೆ ಅವುಗಳ ವ್ಯತ್ಯಾಸ ಒಂದಕ್ಕೊಂದು ಸಮನಾಗಿರುತ್ತಾ? ಇಲ್ಲ, ಇವೆರಡು ಸಮ ಅಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದು ಉದಾಹರಣೆ ನೋಡೋಣ. 12ರಲ್ಲಿ 3ನ್ನು ಕಳೀರಿ. ಎಷ್ಟು ಬರುತ್ತೆ? ಸರಿಯಾಗಿ ಹೇಳ್ತಾ ಇದ್ದೀರಾ. ಎಷ್ಟು? 9. 3ರಲ್ಲಿ 12ನ್ನು ಕಳೀರಿ. ಇವಾಗ 9 ಬರುತ್ತಾ? ಇಲ್ಲ, 3ರಲ್ಲಿ 12 ಕಳೆಯೋಕ್ಕೆ ಆಗೋದೇ ಇಲ್ಲ ಅಲ್ವಾ? ಹಾಗಾಗಿ 12 - 3, 3 - 12 ಒಂದಕ್ಕೊಂದು ಸಮನಾಗಿಲ್ಲ. ಈ ಉದಾಹರಣೆಗಳಿಂದ ನೀವೇನು ತಿಳ್ಕೊಬೋದು? ಸರಿಯಾಗಿ ಹೇಳ್ತಾ ಇದ್ದೀರಲ್ವಾ? ವ್ಯವಕಲನದಲ್ಲಿ ಪೂರ್ಣ ಸಂಖ್ಯೆಗಳು ಪರಿವರ್ತನೀಯ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡಿ ಮಕ್ಕಳ,
6/3 ಮತ್ತು 3/6 ಸಮ ಇದೆಯಾ? ಯಾವ ಲೆಕ್ಕ ಇದು? ಭಾಗಾಕಾರ. ಇದು ಭಾಗಾಕಾರದಲ್ಲಿ ಪರಿವರ್ತನೀಯ ಆಗಿದೆಯಾ ಇಲ್ವಾ ಅಂತ ಈ ಲೆಕ್ಕದಿಂದ ನಾವು ತಿಳ್ಕೊಬೋದು. ಇದನ್ನು ನಿಮಗೀಗ ಭಾಗಾಕಾರ ಎಲ್ಲ ಬರುತ್ತಲ್ವ ಮಕ್ಕಳ? ಮನೆಯಲ್ಲಿ ನೀವೇ ಮಾಡಿಬಿಟ್ಟು ಭಾಗಾಕಾರದಲ್ಲಿ ಪರಿವರ್ತನೀಯ ಆಗಿದೆಯಾ ಇಲ್ವಾ ಅಂತ ನೀವೇ ನಿರ್ಧರಿಸಿ ನಿಮ್ಮ ಶಿಕ್ಷಕರಿಗೋ ಇಲ್ಲ ನಿಮ್ಮ ಮನೆಯಲ್ಲಿರೋ ಹಿರಿಯರಿಗೋ ಕೇಳಿ. ಆಯಿತಾ ಮಕ್ಕಳ? ಇವಾಗ ಯಾವ್ಯಾವ ಗುಣನ ತಿಳ್ಕೊಂಡ್ವಿ ನಾವು? ಆವೃತ ಗುಣ ಮತ್ತು ಪರಿವರ್ತನೀಯ ಗುಣ ಅಲ್ವಾ? ಈಗ ಇನ್ನೊಂದು ಗುಣ ಇದೆ. ಯಾವುದು? ಸಹವರ್ತನೀಯ ಗುಣ. ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಸಹವರ್ತನೀಯ ಗುಣ ಹೊಂದಿದೆಯಾ ಇಲ್ವಾ ಅಂತ ಒಂದು ಚಟುವಟಿಕೆ ಮೂಲಕ ತಿಳ್ಕೊಂಬರೋಣ. ನೋಡಿ ಮಕ್ಕಳ, ನಿಮ್ಗಿಲ್ಲಿ ಹೂವಿನ ಆಕೃತಿಗಳು ಕಾಣಿಸ್ತಾ ಇದೆ. ಕಪ್ಪು ಬಣ್ಣದೆಷ್ಟಿದೆ? 3. ನೀಲಿ ಬಣ್ಣದೆಷ್ಟಿದೆ? 4. ಹಸಿರು ಬಣ್ಣದೆಷ್ಟಿದೆ ಮಕ್ಕಳ? 5 ಇದೆ. ನಾವೀಗ ಇದನ್ನ ಏನ್ ಮಾಡಬೇಕು? ಕೂಡಿಸ್ಬೇಕು. ಕೂಡಿಸುವಾಗ ನಾವೇನ್ ಮಾಡ್ತೀವಿ? ಯಾವಾಗ ನಾವು ಆವರಣ ಕೊಡ್ತೀವೋ ಆವರಣದ ಒಳಗಿರೋ ಸಂಖ್ಯೆಗಳನ್ನ ಮೊದಲು ಕೂಡಿಸ್ಬೇಕಲ್ವಾ ಮಕ್ಕಳ? ಈಗ ನಾನಿಲ್ಲಿ ಯಾವ್ದಾದನ್ನ ಕೂಡಿಸ್ಬೇಕು? 3 ಮತ್ತೆ 4. ಒಟ್ಟೆಷ್ಟಾಯ್ತು? 7. ಆ ನಂತರ ಬಂದಿರೋ ಉತ್ತರಕ್ಕೆ ಎಷ್ಟನ್ನ ಕೂಡಿಸ್ಬೇಕು? 5. ಒಟ್ಟೆಷ್ಟಾಗುತ್ತೆ? 7 + 5 ಅಂದ್ರೆ 12. ಇದನ್ನ ಹೇಗೆ ತೋರಿಸಬಹುದು ನಾವು? ಈ ರೀತಿ ತೋರಿಸಬಹುದು. 3 + 4 ಅಂದ್ರೆ 7. ಆಮೇಲೆ ಅದಕ್ಕೆ 5ನ ಕೂಡಿಸಿದ್ರೆ 12 ಬರುತ್ತೆ. ಮಕ್ಕಳ, ನಾನೀಗ ಏನ್ ಮಾಡಿದ್ದೀನಿ? ಇಲ್ಲಿರೋ ಆವರಣ ತೆಗೆದು ಈ ಕಡೆಗೆ ಚಲಿಸಿದ್ದೀನಿ. ಬಲಭಾಗದಲ್ಲಿರೋ 2 ಸಂಖ್ಯೆಗಳಿಗೆ ಆವರಣನ ಹಾಕಿದ್ದೀನಿ. ಈಗ ಯಾವ್ದನ್ನ ಮೊದಲಿಗೆ ಕೂಡಿಸ್ಬೇಕು ನಾವು? ಆವರಣದ ಒಳಗೆ ಯಾವ್ದ್ಯಾವ್ದಿದೆ? 4 ಮತ್ತೆ 5 ಇದೆ. ಇವೆರಡನ್ನ ಮೊದಲಿಗೆ ಕೂಡಿಸ್ಬೇಕು. ಒಟ್ಟೆಷ್ಟಾಗುತ್ತೆ? 9 ಆಗುತ್ತೆ. ಬಂದಿರೋ ಉತ್ತರಕ್ಕೆ ನಾನು ಎಷ್ಟನ್ನ ಕೂಡಿಸ್ಬೇಕು? ಇವಾಗ 3ನ್ನ ಕೂಡಿಸ್ಬೇಕು. ಅವಾಗ ಎಷ್ಟಾಯ್ತು? 12. ಇದನ್ನ ನಾನು ಹೇಗೆ ತೋರಿಸಬಹುದು? 3 + 4 + 5 ಬ್ರಾಕೆಟ್ ಒಳಗಡೆ 4 5 ಇದೆ. ಮೊದಲಿಗೆ ಕೂಡಿಸಿದ್ರೆ 9, ಅದಕ್ಕೆ 3ನ್ನ ಕೂಡಿಸಿದ್ರೆ 12. ಇದರಿಂದ ಏನ್ ಅರ್ಥ ಮಾಡ್ಕೋಬಹುದು ನಾವು? ನೋಡಿ ಮಕ್ಕಳ, ಇವೆರಡು ಸಮನಾಗಿದೆ. ಅಂದ್ರೆ ನಾವು 3 4ನ್ನ ಗುಂಪು ಮಾಡಿ ಕೂಡಿಸಿದ್ರು ಆಮೇಲೆ 5 ಕೂಡಿಸಿದ್ರು ಅಥವಾ 4 5 ಗುಂಪು ಮಾಡಿ ಆಮೇಲೆ 3ನ್ನ ಕೂಡಿಸಿದ್ರು ಎರಡರ ಉತ್ತರನೂ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಚಟುವಟಿಕೆನಲ್ಲಿ ನೋಡಿದ್ರಲ್ವಾ ಮಕ್ಕಳ? ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಸಹವರ್ತನೀಯ ಗುಣ ಹೊಂದಿದೆಯಾ ಇಲ್ವಾ? ಹಾಗಾದರೆ ಸಂಕಲನದ ಸಹವರ್ತನೀಯ ಗುಣ ಅಂದರೆ ಏನು ಅಂತ ಹೇಳೋಕ್ಕಾಗತ್ತಾ? ಸರಿಯಾಗಿ ಹೇಳ್ತಾ ಇದ್ದೀರಾ. ಪೂರ್ಣ ಸಂಖ್ಯೆಗಳನ್ನು ನಾವು ಹೇಗೆ ಗುಂಪು ಮಾಡಿ ಕೂಡಿಸಿದರೂ ಮೊತ್ತ ಏನಾಗುತ್ತೆ? ಒಂದೇ ಬರುತ್ತೆ. ಚಟುವಟಿಕೆನಲ್ಲಿ ನೋಡಿದ್ರಲ್ವ ಮಕ್ಕಳ? 2 3 4 ತಗೊಂಡು ಅಥವಾ 3 4 5 ತಗೊಳ್ಳಿ, ಯಾವುದೇ ಸಂಖ್ಯೆ ತಗೊಂಡು ಅದನ್ನು ಯಾವುದೇ ರೀತಿ ನೀವು ಗುಂಪು ಮಾಡಿ ಕೂಡಿಸಿದ್ರೂ ಮೊತ್ತ ಏನಾಗುತ್ತೆ? ಒಂದೇ ಬರುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಸಂಕಲನದ ಸಹವರ್ತನೀಯ ಗುಣ ಅಂತ ಕರಿತೀವಿ. ಈಗ ಗುಣಾಕಾರದ ಸಹವರ್ತನೀಯ ಗುಣ ಅಂದರೆ ಏನು ಅನ್ನೋದನ್ನು ಇನ್ನೊಂದು ಚಟುವಟಿಕೆ ಮೂಲಕ ತಿಳ್ಕೊಂಬರೋಣ. ನೋಡಿ ಮಕ್ಕಳ, ನಿಮ್ಗಿಲ್ಲಿ 4 ಬಣ್ಣದ ಬ್ಲಾಕ್ಸ್ಗಳು ಕಾಣಿಸ್ತಾ ಇದೆ ಅಲ್ವಾ? ಒಂದೊಂದು ಗುಂಪಿನಲ್ಲಿ ಎಷ್ಟು ಬ್ಲಾಕ್ಸ್ ಇದೆ? 6 ಇದೆ ಅಲ್ವಾ? ಅಂತ 4 ಗುಂಪು ಅಂದ್ರೆ ಒಟ್ಟು ಎಷ್ಟು ಬ್ಲಾಕ್ಸ್ ಆಯ್ತು? 24 ಬ್ಲಾಕ್ಸ್ ಆಯ್ತು. ಈಗ ಒಂದು ಗುಂಪಿನಲ್ಲಿರೋ ಬ್ಲಾಕ್ಸ್ ಅನ್ನ ಹೇಗೆ ಬರೆಯೋದು ಅಂತ ನೋಡೋಣ. ಇಲ್ಲಿ ಒಂದು ಸಾಲಿನಲ್ಲಿ ಎಷ್ಟಿದೆ? 2 ಇದೆ. ಅಂತ ಸಾಲುಗಳು 3 ಇದೆ. ಇದನ್ನ ನಾವು ಹೇಗೆ ಬರಿಬಹುದು? ಗುಣಾಕಾರದಲ್ಲಿ 2 × 3 ಅಂತ ಬರಿಬಹುದು. ಒಂದು ಸಾಲಿನಲ್ಲಿ 2, ಅಂತ ಸಾಲುಗಳು 3. ಇಲ್ಲೂ ಸಹ 2 × 3 ಆದ್ರೆ ಇಲ್ಲೂ ಸಹ 2 × 3 ಬ್ಲಾಕ್ ಇದೆ. ಇಲ್ಲೂ ಸಹ 2 × 3, ಇಲ್ಲೂ ಸಹ 2 × 3. ಹಾಗಾದ್ರೆ 2 × 3ರ ಗುಂಪು ಎಷ್ಟಿದೆ? 4 ಇದೆ. ಇದನ್ನ ಹೇಗೆ ಬರಿಬಹುದು ನಾವು? 2 × 3 × 4 ಅಂತ ಬರಿಬಹುದು. ಈಗ ಇದೇ ಬ್ಲಾಕ್ಸ್ ಅನ್ನು ನಾನು ಇನ್ನೊಂದು ರೀತಿ ಜೋಡಿಸ್ತೀನಿ. ನೋಡಿ ಮಕ್ಕಳ, ಅದೇ 24 ಬ್ಲಾಕ್ಸ್ ಅನ್ನ ನಾನೇನ್ ಮಾಡಿದ್ದೀನಿ? ಇವಾಗ ಈ ರೀತಿ ಜೋಡಿಸಿದ್ದೀನಿ. ಇಲ್ಲಿ ಒಂದು ಸಾಲಿನಲ್ಲಿ ಎಷ್ಟು ಬ್ಲಾಕ್ಸ್ ಇದೆ? 3 ಇದೆ. ಅಂತಹ ಎಷ್ಟು ಸಾಲಿದೆ ಇಲ್ಲಿ? 1 2 3 4. ಇದನ್ನ ಹೇಗೆ ಬರಿಬಹುದು ನಾವು? 3 × 4. ಒಂದು ಸಾಲಿನಲ್ಲಿ 3 ಇದೆ. ಅಂತಹ ಸಾಲುಗಳು 4 ಇದೆ. ಅಂತಹ ಎಷ್ಟು ಗುಂಪಿದೆ ಇಲ್ಲಿ? ಇಲ್ಲೂ ಸಹ 3 × 4, ಇಲ್ಲೂ ಸಹ 3 × 4 ಇದೆ ಅಲ್ವಾ? ಅಂತಹ ಗುಂಪು 2 ಇದೆ. ಹಾಗಾದ್ರೆ ಇದನ್ನ ಹೇಗೆ ಬರಿಬಹುದು? 3 × 4 ಗುಣಿಸು 2. ಇಲ್ಲೂ ಸಹ ಎಷ್ಟು ಬ್ಲಾಕ್ ಇದೆ? ಒಟ್ಟು 24. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಮಕ್ಕಳ? 2 × 3 ಫಸ್ಟ್ ಗುಣಿಸಿ ಆಮೇಲೆ 4ರಿಂದ ಗುಣಿಸಿದ್ರು 24, ಅಥವಾ 3 × 4 ಮಾಡಿ
ಆಮೇಲೆ ಅದಕ್ಕೆ 2ರಿಂದ ಗುಣಿಸಿದ್ರೂ 24, 2 ಸಮ ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ನಾವೇನು ಮಾಡ್ಬೋದು, ಗುಣಾಕಾರ ಮಾಡುವಾಗ ನಾವು ಯಾವ ರೀತಿ ಬೇಕಾದರೂ ಗುಂಪು ಮಾಡಿ ಗುಣಿಸ್ಬೋದು ಅಂತ ಇದರಿಂದ ಗೊತ್ತಾಗುತ್ತೆ. ಚಟುವಟಿಕೆ ನೋಡಿದ್ರಲ್ವಾ ಮಕ್ಕಳ? ಗುಣಾಕಾರದ ಸಹವರ್ತನೀಯ ಗುಣ ಅಂದರೆ ಏನು ಅಂತ ಅರ್ಥ ಆಯ್ತಲ್ವಾ? ಏನು ಹಾಗಂದ್ರೆ ಪೂರ್ಣ ಸಂಖ್ಯೆಗಳನ್ನು ನಾವು ಯಾವುದೇ ರೀತಿ ಗುಂಪು ಮಾಡಿ ಗುಣಿಸಿದ್ರೂ ಗುಣಲಬ್ಧದಲ್ಲಿ ವ್ಯತ್ಯಾಸ ಆಗುತ್ತಾ? ಇಲ್ಲ. ಇದನ್ನೇ ನಾವೇನಂತ ಕರಿತೀವಿ? ಗುಣಾಕಾರದ ಸಹವರ್ತನೀಯ ಗುಣ ಅಂತ ಕರಿತೀವಿ. ಮಕ್ಕಳ, ಇವಾಗ ಸಂಕಲನ ಮತ್ತು ಗುಣಾಕಾರಕ್ಕೆ ಸಹವರ್ತನೀಯ ಗುಣ ಆಯಿತು. ಈಗ ವ್ಯವಕಲನ ಮತ್ತು ಭಾಗಾಕಾರ ಸಹವರ್ತನೀಯ ಗುಣ ಹೊಂದಿದೆಯಾ ಇಲ್ವಾ ಅನ್ನೋದನ್ನು ನಾನು ಮಾಡಲ್ಲ. ನಿಮಗೆ ಗೊತ್ತಾಗಿದೆ ಅಲ್ವಾ ಹೇಗೆ ಮಾಡಬೇಕು ಅಂತ? ನೀವೇ ಮನೆಯಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಹಾಕ್ಕೊಂಡು ಪ್ರಯತ್ನಿಸಿ. ಆಯಿತಾ ಮಕ್ಕಳ? ಇಲ್ಲೊಂದು ಲೆಕ್ಕ ಇದೆ ನೋಡಿ, ಬರ್ಕೊಳ್ಳಿ. 16/4/2 ಅಥವಾ 16 ಬ್ರಾಕೆಟಲ್ಲಿ 4/2 ಇವೆರಡು ಸಮನಾಗಿದೆಯಾ ಅಂತ ಪರೀಕ್ಷಿಸಿ. ಭಾಗಾಕಾರದಲ್ಲಿ ಸಹವರ್ತನೀಯ ಗುಣ ಹೊಂದಿದೆಯಾ ಇಲ್ವಾ ಅಂತ ನೀವೇ ನಿರ್ಧರಿಸಿ. ಇದಲ್ಲದೆ ವ್ಯವಕಲನಕ್ಕೂ ಸಹ ನಿಮ್ಮದೇ ಆದ ಉದಾಹರಣೆಗಳನ್ನು ಹಾಕ್ಕೊಂಡು ಪರೀಕ್ಷೆ ಮಾಡಿ. ಅರ್ಥ ಆಗಿದೆ ಅಲ್ವಾ ಮಕ್ಕಳ ಹೇಗೆ ಮಾಡಬೇಕು ಅಂತ? ಇವಾಗ ಇಷ್ಟೆಲ್ಲ ಗುಣನ ಕಲ್ತ್ಕೊಂಡ್ವಿ ನಾವು. ಪರಿವರ್ತನೀಯ ಗುಣ, ಸಹವರ್ತನೀಯ ಗುಣ ಅಲ್ವಾ? ಹಾಗಾದರೆ ಇದ್ರ ಉಪಯೋಗ ಏನು ಅಂತ ತಿಳ್ಕೊಬೇಕಲ್ವ ನಾವು? ಇದ್ರ ಉಪಯೋಗ ಎಲ್ಲಿದೆ? ಕರೆಕ್ಟ್, ಸಮಸ್ಯೆಗಳನ್ನು ಪರಿಹಾರ ಮಾಡುವಾಗ ನಮಗೆ ಸುಲಭವಾಗಿ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಈ ಗುಣ ಉಪಯೋಗ ಆಗುತ್ತೆ. ಉದಾಹರಣೆಗೆ ನೋಡಿ ಮಕ್ಕಳ, ನಾನು 3ಕ್ಕೆ 17 ಕೂಡಿಸಿ ಅಂತ ನಿಮ್ಗೆ ಹೇಳ್ತೀನಿ. ಆವಾಗ ನೀವು 3ರಿಂದ ಶುರು ಮಾಡಿ ಅದಕ್ಕೆ 17 ಕೂಡಿಸ್ಬೇಕು. ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನು ಮಾಡ್ತೀರಾ ಆವಾಗ? ಮನಸ್ಸಲ್ಲಿ 17ಕ್ಕೆ 3 ಕೂಡಿಸ್ಬಿಡ್ತೀರಾ. ಆವಾಗ ಬೇಗ ಉತ್ತರ ಬಂದುಬಿಡುತ್ತಲ್ವಾ? ಸೊ ಏನು ಮಾಡಿದ್ರಿ? ಅದನ್ನು ಉಲ್ಟಾ ಮಾಡ್ಕೊಂಡು ಕೂಡಿಸಿದ್ರೆ ಉತ್ತರ ಬೇಗ ಬರುತ್ತೆ ಅಲ್ವಾ? ಅದೇ ರೀತಿ 8ಕ್ಕೆ 24 ಕೂಡಿಸಿ ಅಂತ ನಿಮ್ಗೆ ಹೇಳಿದಾಗ ನೀವೇನು ಮಾಡ್ಬೋದು? ಸುಲಭವಾಗಿ ಮಾಡೋದಕ್ಕೆ 24ಕ್ಕೆ 8 ಕೂಡಿಸ್ತೀರಾ. ಎಷ್ಟು ಬರುತ್ತೆ? 32. ಇಲ್ಲಿ ಯಾವ ಗುಣನ ಉಪಯೋಗಿಸ್ಕೊಂಡ್ವಿ ನಾವು? ಸರಿಯಾಗಿ ಹೇಳ್ತಾ ಇದ್ದೀರಾ, ಸಂಕಲನದ ಪರಿವರ್ತನೀಯ ಗುಣನ ನಾವಿಲ್ಲಿ ಉಪಯೋಗಿಸ್ಕೊಂಡ್ವಿ ಅಲ್ವಾ? ಈಗ ಇನ್ನೊಂದು ಉದಾಹರಣೆ ನೋಡೋಣ. 6 + 18 + 14 ಇವುಗಳ ಮೊತ್ತನ ಕಂಡುಹಿಡಿಬೇಕು. ಇಲ್ಲಿ 3 ಸಂಖ್ಯೆ ಇದೆ ಅಲ್ವಾ? 3 ಸಂಖ್ಯೆ ಇದ್ದಾಗ ನಾವು ಯಾವುದೋ 2 ಸಂಖ್ಯೆನ ಒಟ್ಟು ಬರ್ಕೊಂಡ್ರೆ ಕೂಡೋದಕ್ಕೆ ನಮಗೆ ಸುಲಭ ಆಗುತ್ತೆ. ಯಾವುದ್ಯಾವುದನ್ನು? ಸರಿಯಾಗಿ ಹೇಳ್ತಾ ಇದ್ದೀರಾ. 6 ಮತ್ತು 14 ಫಸ್ಟ್ ಬರ್ಕೊಂಡಾಗ 6, 14, 20 ಬರುತ್ತೆ. ಕೂಡಿಸೋದು ಸುಲಭ. ಆಮೇಲೆ ಅದಕ್ಕೆ 18 ಕೂಡಿಸಿದಾಗ ಉತ್ತರ ಎಷ್ಟು ಬಂತು? 38 ಬರುತ್ತೆ. ಇಲ್ಲೇನು ಮಾಡಿದ್ವಿ ಮಕ್ಕಳ ನಾವು? ಕರೆಕ್ಟ್, ಗುಂಪು ಮಾಡಿ ಕೂಡಿಸಿದ್ವಿ ಅಲ್ವಾ? ಇಲ್ಲಿ ಯಾವ ಗುಣನ ಉಪಯೋಗಿಸ್ಕೊಂಡ್ವಿ? ಸರಿಯಾಗಿ ಹೇಳ್ತಾ ಇದ್ದೀರಾ, ಸಂಕಲನದ ಸಹವರ್ತನೀಯ ಗುಣನ ಇಲ್ಲಿ ನಾವು ಉಪಯೋಗಿಸಿದ್ದೀವಿ. ನೋಡಿ ಮಕ್ಕಳ, ಈಗ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗುತ್ತೆ ಅನ್ಕೋತೀನಿ. ನೋಡಿ, ಸಂಕಲನ ತಗೊಂಡ್ರೆ 3 ಗುಣಗಳು ಆಗುತ್ತೆ. ವ್ಯವಕಲನದಲ್ಲಿ ಆವೃತ ಗುಣ, ಪರಿವರ್ತನೀಯ ಗುಣ, ಸಹವರ್ತನೀಯ ಗುಣ 3 ಗುಣಗಳು ಆಗಲ್ಲ. ಪೂರ್ಣ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತ ಗುಣನೂ ಹೊಂದಿರುತ್ತೆ, ಪರಿವರ್ತನೀಯ ಗುಣನೂ ಹೊಂದಿರುತ್ತೆ, ಸಹವರ್ತನೀಯ ಗುಣನೂ ಹೊಂದಿರುತ್ತೆ. ಭಾಗಾಕಾರ ತಗೊಂಡ್ರೆ ಈ 3 ಗುಣಗಳು ಆಗಲ್ಲ. ಈಗ ಸುಲಭ ಆಯ್ತಲ್ವ ಮಕ್ಕಳ? 3 ಗುಣಗಳು ಸಂಕಲನ ಮತ್ತು ಗುಣಾಕಾರದ ಅಡಿಯಲ್ಲಿ ಆಗತ್ತೆ, ವ್ಯವಕಲನ ಮತ್ತು ಭಾಗಾಕಾರದ ಅಡಿಯಲ್ಲಿ ಆಗಲ್ಲ. ಇವತ್ತಿನ ತರಗತಿಯಲ್ಲಿ ನಾವೇನೇನು ತಿಳ್ಕೊಂಡ್ವಿ ಮಕ್ಕಳ? ಇವತ್ತಿನ ಪಾಠ ಅರ್ಥ ಆಯ್ತಲ್ವಾ? ಈಗ ಹೋಮ್ವರ್ಕ್ ಕ್ವಶನ್ನ ಬರ್ಕೊಳ್ಳಿ. ಪಾಠ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ನಾನು ವರದಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟ್ಮಡುನಲ್ಲಿ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.